ಗುರು ನಮ್ಮ ಟೀಮ್ ಇಂಡಿಯಾಗೆ 300 ರನ್ಗಳ ಭರ್ಜರಿ ಇನ್ನಿಂಗ್ಸ್ ವಿಕ್ಟರಿ ಆಗಿದೆ ಅಂತ ಹೇಳೋದು. ನಮ್ಮ ಇಂಡಿಯಾ ಪಾಲಿಗೆ ಇದು ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿ ಅಂತ ಬಂದಾಗಿದ್ದು ಹೈಯೆಸ್ಟ್ ಆಗುತ್ತೆ. ಸೆಕೆಂಡ್ ಹೈಯೆಸ್ಟ್ ಇದ್ದಿದ್ದು ನಿಮಗೆ ಮೊದಲಿದ್ದು ನಿಮಗೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮೇಲೆ 277 ರನ್ಗಳ ಇನ್ನಿಂಗ್ಸ್ ವಿಕ್ಟರಿನ ಪಡ್ಕೊಂಡಿದ್ರು ನಮ್ಮ ಟೀಮ್ ಇಂಡಿಯಾದವರು. ಈಗ ಇಲ್ಲಿ ಅಫ್ಘಾನಿಸ್ತಾನ ಮೇಲೆ ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿರೋದ್ರಿಂದ ನಮ್ಮ ಇಂಡಿಯಾದವರು ಈಗ 300 ರನ್ಗಳ ಇನ್ನಿಂಗ್ಸ್ ಡಿಫೆಂಡ್ ಮಾಡಿರೋ ಕಾರಣದಿಂದ ನಮ್ಮ ಇಂಡಿಯಾಗೆ ಸಖತ್ತಾದಂಥ ಜಯ ಸಿಕ್ಕಿದೆ ಅಂತ ಹೇಳೋದು. ಇವತ್ತಿನ ಮ್ಯಾಚ್ ಏನಾಯಿತು ಮತ್ತು ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು, ಫಸ್ಟ್ ಆಫ್ ಆಲ್ ಇಂಡಿಯಾದವರು ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. 564 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ. ಶುಭ್ಮನ್ ಗಿಲ್ ಅವರು ಸಖತ್ತಾಗಿ ಆಡ್ತಾರೆ. ಇಲ್ಲಿ ಅಫ್ಘಾನಿಸ್ತಾನ ಪರವಾಗಿ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಲೇ ಹೇಳ್ಬೋದು. ಅವರು DRS ಕರೆಕ್ಟಾಗಿ ತಗೊಂಡಿಲ್ಲ ಮತ್ತು ಅಂಪೈರ್ಗಳು ಚೆನ್ನಾಗಿ ಇಲ್ಲಿ ಅಂಪೈರಿಂಗ್ ಮಾಡಿದರೆ ಕಾರಣದಿಂದ ಸ್ವಲ್ಪ ಅವ್ರಿಗೆ ನಷ್ಟ ಆಯಿತು ಅಂತಲೇ ಹೇಳ್ಬೋದು. ಅವ್ರು DRS ತಗೊಂಡಿದ್ದಾರೆ. ಈಸಿಲಿ ಅವರು ಫಸ್ಟ್ ಸೆಷನಲ್ಲೇ 3 ವಿಕೆಟ್ನ ಕಳ್ಕೊಳ್ಳೋಂಥ ಸಾಧ್ಯತೆ ಎಲ್ಲ ಇತ್ತು ನಮ್ಮ ಇಂಡಿಯಾ ಟೀಮ್ದು. ಅಲ್ಲಿಂದ KL ರಾಹುಲ್ ಅವರು ಸಖತ್ತಾಗಿ ಆಡ್ತಾರೆ ಮತ್ತು ನಿಮಗೆ ಸಾಯಿ ಸುದರ್ಶನ್ ಕೂಡ ಒಳ್ಳೆ ಶಾಟ್ ಕೊಡ್ತಾರೆ ಅಂತ ಹೇಳೋದು. ಅದಾದಮೇಲೆ ನಿಮಗೆ ಕ್ಯಾಪ್ಟನ್ ಆದಂಥ ಶುಭ್ಮನ್ ಗಿಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಅದಾದಮೇಲೆ ನಿಮಗೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ನೀವು ಧ್ರುವ್ ಜುರೇಲ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡ್ತಾರೆ ಮತ್ತು ರಿಷಬ್ ಪಂತ್ ಅವರು ಚೆನ್ನಾಗಿ ಆಡಿದ ಕಾರಣದಿಂದ ನಿಮಗೆ 564 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ. ನಮ್ಮ ಮೊಹಮ್ಮದ್ ಸಿರಾಜ್ ಕೂಡ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ತೋರಿಸಿದ್ದಾರೆ. 564 ರನ್ ಟಾರ್ಗೆಟ್ ಕೊಡ್ತಾರೆ. ಅದು ಅಫ್ಘಾನಿಸ್ತಾನ್ಗೆ ಅಷ್ಟು ಈಸಿ ಅಲ್ಲ ಗುರು. ಅಫ್ಘಾನಿಸ್ತಾನ ಕ್ರಿಕೆಟ್ ಅವ್ರಿಗೆ ಅವ್ರು ಟೆಸ್ಟ್ ಕ್ರಿಕೆಟ್ ಆಡೋದು ODI ಮತ್ತು T20 ಯಾವ ರೀತಿ ಆದ ಬೇಕಾದ್ರೆ ಟಕ್ಕರ್ ಕೊಡುವಂಥ ಕೇಪಬಿಲಿಟಿ ಇರುವಂಥ ಅಫ್ಘಾನಿಸ್ತಾನ ಟೀಮ್ಗೆ ಟೆಸ್ಟ್ ಕ್ರಿಕೆಟ್ ಇನ್ನೂ ಅಷ್ಟೊಂದು ಮ್ಯಾಚ್ ಆಡಿರೋದೇ ಬೇರೆ 12-13 ಮ್ಯಾಚ್ ಆಡಿದ್ದಾರೆ ಅಷ್ಟೇ ಇಲ್ಲಿ ಅಫ್ಘಾನಿಸ್ತಾನ ಟೀಮರು. ಅದೇ ಬಿಟ್ಟರೆ ಜಾಸ್ತಿ ಮ್ಯಾಚಸ್ಗಳು ಆಡಿಲ್ಲ ಅಫ್ಘಾನ್ ಅವರು. ಅದಕ್ಕೋಸ್ಕರ ಇಲ್ಲಿ ಬೇರೆ 152 ರನ್ಗೆ ಕಚ್ಕೊಳ್ತಾರೆ ನಿಮಗೆ ಅಫ್ಘಾನಿಸ್ತಾನದವರು. ಅದಾದಮೇಲೆ ನಿಮಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 112 ರನ್ಗೆ ಆಲ್ಔಟ್ ಆಗಿದ್ದಾರೆ ಗುರು. ಫಸ್ಟ್ ಇನ್ನಿಂಗ್ಸಲ್ಲಿ ಮಾನವ್ ಸುತಾರ್ ಅಂತೂ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಗುರು. ಡೆಬ್ಯೂಟೆಂಟು ಗುರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳೋದು. ಫಸ್ಟ್ ಇನ್ನಿಂಗ್ಸಲ್ಲಿ 6 ವಿಕೆಟ್ನ ತಗೊಂಡ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 1 ವಿಕೆಟನ್ನು ತಗೊಂಡಿದ್ದಾರೆ. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಇಲ್ಲಿ ಮಾನವ್ ಸುತಾರ್ ಅಂತ ಹೇಳ್ಬಿಟ್ಟು. ನಮ್ಮ ಪ್ರಸಿದ್ಧ ಕೃಷ್ಣ ಕರ್ನಾಟಕದ ಬೌಲರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಅವ್ರನ್ನ ಹಾಕೊಳ್ಳೇಬೇಕು ಅಂತ ಇಂಗ್ಲೆಂಡ್ ಸೀರೀಸಿಂದನೂ ಕೂಡ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋದು. ಫಸ್ಟ್ ಇನ್ನಿಂಗ್ಸಲ್ಲಿ 3 ವಿಕೆಟ್ನ ತಗೊಳ್ತಾರೆ ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಫಸ್ಟ್ ವಿಕೆಟ್ ತಂದ್ಕೊಳ್ತಾರೆ ನಿಮಗೆ ವಾಷಿಂಗ್ಟನ್ ಸುಂದರ್. ಅದಾದಮೇಲೆ ನಿಮಗೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮೊಹಮ್ಮದ್ ಸಿರಾಜ್ ಕೂಡ 1 ವಿಕೆಟ್ನ ತಂದ್ಕೊಳ್ತಾರೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಅವಳೇ ಇಟ್ಟರೆ ಮತ್ತು ಫಸ್ಟ್ ಇನ್ನಿಂಗ್ಸಲ್ಲಿ ಮಾನವ್ ಸುತಾರ್ ಅವರು ಅವಳೇ ಇಟ್ಟಿದ್ದಾರೆ ಅಂತ ಹೇಳೋದು. ಅದು ಬಿಟ್ಟರೆ ಅಫ್ಘಾನಿಸ್ತಾನ ಬ್ಯಾಟರ್ಸ್ಗಳಿಗೆ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಇಲ್ಲಿ ಕ್ವಾಲಿಟಿ ಬೌಲರ್ಸ್ಗಳನ್ನ ನೀವು ಆಪೋಸಿಟ್ ಇರೋಂಥ ಬೌಲರ್ಸ್ಗಳನ್ನ ನೀವು ಎದುರಿಸಿದ್ರೆ ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅವರು ಫಸ್ಟ್ ಟೆಸ್ಟ್ ಆಡಿದ ನಮ್ಮ ಇಂಡಿಯಾ ಟೀಮ್ ಅಗೇನ್ಸ್ಟ್ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಅವಾಗ ಕೂಡ ನಮ್ಮ ಇಂಡಿಯಾದವರು ಭರ್ಜರಿ ಜಯ ಗಳಿಸ್ಕೊಂಡಿದ್ರು ಮತ್ತು ಇವಾಗೂ ಕೂಡ 300 ರನ್ ಇನ್ನಿಂಗ್ಸ್ ವಿಕ್ಟರಿ ಅಂತ ಹೇಳಿದ್ರೆ ಇದು ಅಷ್ಟು ಸಾಮಾನ್ಯ ಅಲ್ಲ. ಇದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಕೌಂಟ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಫ್ಘಾನಿಸ್ತಾನದವರು ಟಾಪ್ 10 ಸ್ಥಾನದಲ್ಲಿ ಇರದೇ ಇರೋ ಕಾರಣದಿಂದ ಅವ್ರಿಗೆ ಈ ಮ್ಯಾಚ್ ನಾವು ಗೆದ್ದರೂ ಕೂಡ ಪಾಯಿಂಟ್ಸ್ ಟೇಬಲ್ಗೆ ಆ್ಯಡ್ ಆಗೋದಿಲ್ಲ. ನಾವು 6ನೇ ಪ್ಲೇಸಲ್ಲೇ ಇರ್ತೀವಿ ಅಂತಲೇ ಹೇಳ್ಬೋದು. ಇದು ನಮ್ಮ ಇಂಡಿಯಾಗೆ ಶ್ರೀಲಂಕಾಗೆ ಆಡೋಕ್ಕೆ ಒಳ್ಳೆ ಪ್ರಿಪ್ರೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಮುಂದಿನ ಟೆಸ್ಟ್ಗಳು ಅಷ್ಟು ಈಸಿಯಾಗಿರಲ್ಲ. ಅಫ್ಘಾನಿಸ್ತಾನದಷ್ಟು ಈಸಿ ಇರೋವಂಥ ಟೀಮ್ ಯಾವುದೂ ಸಿಗಲ್ಲ. ಅಫ್ಘಾನಿಸ್ತಾನ ಈಸಿ ಅಂತ ಹೇಳ್ತೇನೆ, ಆದರೆ ಅವ್ರಿಗೆ ಇರೋಂಥ ಕ್ವಾಲಿಟಿ ಕ್ರಿಕೆಟ್ ಕಮ್ಮಿ ಇದೆ. ಆದರೆ T20 ಮತ್ತು ODI ಬಂದಾಗ ಅವರು ಸಖತ್ತಾಗಿ ಯಾವುದೇ ಒಂದು ಟೀಮ್ನ ಬೇಕಾದ್ರೆ ನೀವು ಸೋಲ್ಸೋವಂಥ ಕೇಪಬಿಲಿಟಿ ಇದೆ ಇಲ್ಲಿ ಅಫ್ಘಾನಿಸ್ತಾನ ಟೀಮ್ಗೆ. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಯಾವುದೇ ಒಂದು ಟೀಮ್ ಕೂಡ ಹೈಟ್ ಇದ್ದಾರೆ ಅಫ್ಘಾನಿಸ್ತಾನ್ಗಿಂತ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದವ್ರು ನೆಕ್ಸ್ಟ್ ಟೂರ್ ಇದೆ ನಿಮಗೆ ಶ್ರೀಲಂಕಾಗೆ ಟೂರ್ ಇದೆ ಮತ್ತು ನ್ಯೂಜಿಲ್ಯಾಂಡ್ಗೆ ಟೂರ್ ಇದೆ. ನಾವು ನ್ಯೂಜಿಲ್ಯಾಂಡ್ಗೆ 6 ವರ್ಷ ಆದಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಂತೂ ಅಷ್ಟು ಈಸಿ ಇರೋದಿಲ್ಲ ಗುರು. ಸಖತ್ ಟಫ್ ಆಗಿರುತ್ತೆ. ಸ್ವಿಂಗು ಮತ್ತು ಸ್ವೀಮ್ ಆಗುವಂಥ ಕಂಡೀಷನ್ ಅದು. ನ್ಯೂಜಿಲ್ಯಾಂಡ್ ಕಂಡೀಷನಲ್ಲಿ ಸಖತ್ತಾಗಿ ಬ್ಯಾಟ್ ಮಾಡುವಂಥ ಕೇಪಬಿಲಿಟಿ ಇರೋ ಬ್ಯಾಟ್ಸ್ಮನ್ಗಳು ನಮ್ಮ ಇಂಡಿಯಾಗೆ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆಸ್ಟ್ರೇಲಿಯಾದವರು ನಮಗೆ ನೆಕ್ಸ್ಟ್ ವರ್ಷ ಬರ್ತಿದ್ದಾರೆ. 5 ಸೀರೀಸ್ಗಳು 5 ಮ್ಯಾಚ್ ಇರುತ್ತೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಲ್ಲಿ ಯಾರು ಗೆಲ್ತಾರೆ ಅಲ್ಲಿ ನಮಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಾವು ಫೈನಲ್ ಹೋಗ್ತೀವಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಇವಾಗ ಮ್ಯಾಚ್ ಅಂತ ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ನಮ್ಮ ಇಂಡಿಯಾ ಟೀಮ್ ಅವರು ಅಂತ ಹೇಳ್ಬೋದು. ಮಾನವ್ ಸುತಾರ್ ಹಾಗೂ ವಾಷಿಂಗ್ಟನ್ ಸುಂದರ್ ಅವರ ಭರ್ಜರಿ ಬೌಲಿಂಗ್ ನಮ್ಮ ಟೀಮ್ ಇಂಡಿಯಾವರಿಗೆ 300 ರನ್ಗಳ ಇನ್ನಿಂಗ್ಸ್ ವಿಕ್ಟರಿನ ಗಳಿಸಿದ್ದಾರೆ ಅಂತ ಹೇಳೋದು. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.